ಒಂದು ನಿಮಗೆಲ್ಲರಿಗೂ ಗೊತ್ತು ಕೆಲಾಡಿಯಮ್ ಪ್ಲ್ಯಾಂಟ್ ಇದು. ಸೊ ಕೆಲಾಡಿಯಮ್ಮು ಬಲ್ಬ್ಸ್ ಇರ್ತವೆ, ಬಲ್ಬ್ಸಿಂದ ಈಸಿಯಾಗಿ ಗ್ರೋ ಆಗ್ತದೆ. ಇದ್ರಲ್ಲಿ ಸಾಕಷ್ಟು ವೆರೈಟಿ ಕಲರ್ಸ್ ಎಲ್ಲ ಈಗ ನೋಡ್ಲಿಕ್ಕೆ ನಮಗೆ ಸಿಗ್ತದೆ. ಸೊ ಇದು ಸೀಸನ್ ಬಂದ ತಕ್ಷಣ ಏನಾಗುತ್ತೆ, ತನ್ನಿಂದ ತಾನೇ ಅದು ಆರಾಮಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಒಂದಿಷ್ಟು ಬಲ್ಬ್ಸನ್ನು ತರಿಸಿದ್ದೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಅದು ನೋಡಿರಿ, ಇದು ಅದಕ್ಕಿಂತ ಮುಂಚೆ ಒಂದಿಷ್ಟು ಪಾಟ್ಗಳನ್ನು ನಾನು ಈ ಥರ ವೇಸ್ಟ್ ಎಲ್ಲ ಹಾಕಿನ ತಳಗ. ಆಮೇಲೆ ಇದು ವೇಸ್ಟ್ ಹಾಕಿ ಮಾಡಿರೋಂಥ ಒಂದು ಗೊಬ್ಬರ ಮಣ್ಣು. ಸೊ ಅದನ್ನು ತೊಗೊಂಡಿನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಎಲ್ಲನೂ. ಈಗ ಇದಕ್ಕೆ ಯಾವ ರೀತಿ ಮಣ್ಣು ಬೇಕು, ಯಾವ ರೀತಿ ಇದನ್ನು ಹಾಕಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ನಿನ್ನೆ ಸೀಸನ್ ಸ್ಟಾರ್ಟ್ ಆಯಿತು, ಕಲರ್ ನೋಡ್ಬೋದು ನೀವು. ಇದ್ರದ್ದು ಫುಲ್ ಇದರಲ್ಲಿ ಗೊಬ್ಬರ ಇದೆ ಆಲ್ರೆಡಿ. ಅದಕ್ಕಂತಲೇ ಒಂದು ಸ್ವಲ್ಪ ನಾನು ಇದ್ರಾಗ ಸ್ಯಾಂಡನ್ನು ಮಿಕ್ಸ್ ಮಾಡ್ತೀನಿ. ಇದು ಬಲ್ಪ್ ಇರೋದ್ರಿಂದ ನಮಗೆ ನೀರಿನ ಅಂಶ ಕಮ್ಮಿ ಬೇಕು, ಹಾಗಾಗಿ ಸ್ವಲ್ಪ ಆಲ್ಮೋಸ್ಟು ಸ್ಯಾಂಡನ್ನು ಜಾಸ್ತಿ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಾವು. ಆಮೇಲೆ ಗಾರ್ಡನ್ ವೇಸ್ಟ್ ಅಂತೂ ನಾನು ಎಲ್ಲ ಹಾಕಿದ್ದೀನಿ. ಸೊ ಕೆಳಗಡೆ ಈಸಿಲಿ ಡ್ರೈನ್ ಔಟ್ ಆಗಿ ನೀರೆಲ್ಲ ಹೋಗ್ತಾವೆ, ಹೌದಾ. ಸೊ ಇದನ್ನೊಂದು ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು ಥರ ಇತ್ತು. ಸೊ ಇದನ್ನು ಹಾಕೋಣ ಅಂತಂದೆ, ಬಟ್ ಸಾಕು, ಇಷ್ಟೇ ಸಾಕು ನಮಗೆ. ಇಲ್ಲಿ ನೋಡ್ರಿ, ಈ ಥರ ನಾನು ಬಲ್ಬ್ಸನ್ನು ತರಿಸಿದ್ದೀನಿ. ಇದು ಅಮರ್ಲೆಸ್ ಲಿಲ್ಲಿದು ಡಬಲ್ ಪೆಟಲ್ ಬಲ್ಬ್ಸ್. ಇದು ರೆಡ್ಡಲ್ಲಿ ಡಬಲ್, ರೆಡ್ಡಲ್ಲಿ ಡಬಲ್ ಇರಬೇಕಿದು. ಸೊ ಅದನ್ನು ತರಿಸಿದ್ದೀನಿ. ಮತ್ತು 4 ವೆರೈಟಿ ಕೆಲಾಡಿಯಮ್. ಇವು 4 ಬಲ್ಬು ಒಂದೊಂದು ನನಗೆ ಸುಮಾರು ರೇಟ್ ಬಿತ್ತಪ್ಪ. ಅಷ್ಟು ರೇಟ್ ಕೊಟ್ಟು ನಾನು ತರಿಸ್ಕೊಂಡು ಇರಲಿ ನೋಡೋಣ ಅಂಥೇಳಿ. ಅಲ್ಲಿ ನೋಡ್ರಿ, ಇದರಲ್ಲಿ ನಾನು ಈ ಥರ ಹಾಕ್ತೀನಿ ಮಣ್ಣನ್ನು ಹಾಕ್ಬಿಟ್ಟು ಫಸ್ಟ್ ಇದರಲ್ಲಿ ಈ ಅಮರ್ಲೆಸ್ ಲಿಲ್ಲಿ ಬಲ್ಪನ್ನು ನೆಡ್ತೀನಿ. ಅದನ್ನು ಸಪ್ರೇಟಾಗಿಟ್ಟು ನಟ್ಟು ನೋಡ್ತೀನಿ, ಯಾಕಂದರೆ ಈಗ ಸೀಸನ್ ಇರೋದ್ರಿಂದ ಆಲ್ಮೋಸ್ಟ್ ಈಗ ಅದಕ್ಕೆ ಹೂವು ಬರೋ ಒಂದು ಚಾನ್ಸ್ ಐತೆ, ಯಾಕಂದರೆ ಬಲ್ಬ್ಸು ದೊಡ್ಡದೈತೆ. ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡಿರೋಂಥ ಮರಳು. ನಾನು ಗೊಬ್ಬರ ಯಾಕೆ ಹಾಕಿಲ್ಲ ಅಂದರೆ ಇದು ಆಲ್ರೆಡಿ ಗೊಬ್ಬರ ರೆಡಿಯಾಗಿದ್ದೆ ಇತ್ತಲ್ಲ, ಹಾಗಾಗಿ. ಆಮೇಲೆ ತೆಳಗೂ ನಾನು ವೇಸ್ಟ್ ಹಾಕಿನಲ್ಲ, ಸ್ವಲ್ಪ ಕೆಳಗೆ ಹೋಗ್ತದೆ. ಅದಾದಮೇಲೆ ನನಗೆ ನೆಸೆಸಿಟಿ ಇದ್ದಾಗ ಮೇಲೆ ಖಾಲಿ ಇದ್ದಾಗ ಗೊಬ್ಬರ ಕೊಡ್ಬೋದು ಅಂಥೇಳಿ. ಸೊ ನೋಡೋಣ, 4 ಸಪ್ರೇಟಾಗಿ ನಡ್ತೀನಿ. 4 ಇವು ಬಲ್ಬ್ಸ್ ಹಿಂಗೆ ಇರ್ತಾವೆ, ನೋಡೋಕ್ಕದು ಯಾವುದೇ ಶೇಪ್ ಇರೋದಿಲ್ಲ, ಇದೇ ಥರ ಇರ್ತದೆ. ಇಲ್ಲಿ ನೋಡ್ರಿ, ನಾನು ಫಂಜಿಸೈಡ್ ನೀರು ಸ್ವಲ್ಪ ಹಾಕ್ತೀನಿ. ಬಲ್ಬ್ಸ್ ಇದ್ದಾವಲ್ಲ, ಸ್ವಲ್ಪ ಫಂಜಿಸೈಡ್ ನೀರನ್ನು ಹಾಕ್ತೀನಿ ಇದರಲ್ಲಿ. ಸೊ ಇದು ಈ ಥರ ಅಷ್ಟು ಬಲ್ಬ್ಸನ್ನು ಹಾಕಿರ್ತೀನಿ. ಇದೊಂದು ಪಾಟ್ ಸಣ್ಣದಿದೆ, ನೋಡೋಣ ಇದರಲ್ಲಿ ಹಾಕೋಣ ಅಂತ. ಯಾವ್ಯಾವ ಕಲರ್ ಬೆಲೆ ಬರ್ತಾವೆ ಬಂದಾಗ ನೋಡೋಣ. ಮೀಶೋಲ್ಲಿ ಅದರಲ್ಲಿ ತರಿಸಿದ್ರೆ ಅಷ್ಟು ಕರೆಕ್ಟಾಗಿ ಅವ್ರು ಕಲರ್ ಕೊಡೋಲ್ಲ. ಮೀಶೋ, ಅಮೆಝಾನಲ್ಲಿ ತರಿಸಿದ್ರೆ ಮಿಕ್ಸ್ ಬಲ್ಪ್ ಅಂತ ಹೇಳ್ತಾರೆ, ಬಟ್ ಅದೆಲ್ಲನೂ ಕೂಡ ಸೇಮ್ ಕಲರ್ ಬರ್ತಾವೆ. ಈ ಸತಿ ನಾನು ಕಾಸ್ಟ್ಲಿ ಆದ್ರಾಗಲಿ ಅಂಥೇಳಿ ಒಬ್ಬರು ಹತ್ರ ತರಿಸ್ಕೊಂಡೀನಿ. ಸೊ ನೋಡಿರಿ, ನೋಡೋಣ ಈ ಸತಿ ಯಾವ ರೀತಿ ಬರುತ್ತೆ ಅಂತ. ಇನ್ನೇನು ಸೀಸನ್ನು ಹಾಕಿದ ತಕ್ಷಣ ಒಂದು ಸ್ವಲ್ಪ ದಿವಸಲ್ಲೇ ಎಲೆ ಬರೋ ಚಾನ್ಸಸ್ನು ಐತೆ ಇದರಲ್ಲಿ. ಸೊ ಇದು ಹಾಕಿ ಇಟ್ಟು ಎಲ್ಲದಕ್ಕೂ ನಾನು ಇವಾಗ ನೀರು ಕೊಡ್ತೀನಿ. ಅದಾದಮೇಲೆ ಒಂದಿಷ್ಟು ಹೂ ಕಡಿತಾ ಇದ್ದೆ, ಸಾಯಂಕಾಲ ಟೈಮ್ ಆಗಿತ್ತು, ಹಾಗೆ ಒಂದಿಷ್ಟು ಹೂ ಕಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೀನಿ. ಆಮೇಲೆ ಇದು ಮಣ್ಣು ತೆಗಿಬೇಕು, ಒಂದು ಸ್ವಲ್ಪ ಮಣ್ಣು ಬಿಸಿಲಿ ಹಾರ್ಲಿಕ್ಕೆ ಬಿಟ್ಟಿದ್ದೆ 4 ದಿವಸದಿಂದ, ಅದರಲ್ಲೇ ಇವಾಗ ಬಂದು ನಾನು ಮಿಕ್ಸ್ ಮಾಡ್ಕೊಂಡಿನಿ. ಸೊ ಇದು ನೋಡಿರಿ, ಇವೆಲ್ಲ ಮಾಡ್ಕೊಳ್ತಾ ಇರ್ತೀನಿ, ಒಂದೊಂದೇ ಕೆಲಸ. ಸದ್ಯಕ್ಕೆ ಇಷ್ಟೇ ಆಗಿದೆ. ಒಂದಿಷ್ಟು ಹೂಗಳು ಕಡಿಬೇಕಲ್ಲ, ಒಂದಿಷ್ಟು ಹೂಗಳು ಅದ್ರ ಜೊತೆಗೇ ಕಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ, ಕನಕಾಂಬ್ರ, ಸುಮಾರು ಕನಕಾಂಬ್ರಗಳು ಆಗ್ತಾಯಿದ್ದಾವೆ. ಇಷ್ಟು ಹೂಗಳು ಇರ್ತಾವಂದರೆ ಎವ್ರಿ ಟೈಮ್. ನನಗಂತೂ ಈಗ ಒಂದು ಮೇ ಬಿ ಒಂದು 6 ತಿಂಗಳೇ ಆಗೋಯ್ತೇನೋ, 6 ತಿಂಗಳ ಮೇಲಾಯ್ತು. ಸೊ ಇಷ್ಟು ಕಂಟಿನ್ಯೂಸ್ ಹೂ ಬರ್ತಾನೆ ಇರ್ತವೆ. ಬಟ್ ಈ ವೆರೈಟಿ ಏನದಲ್ಲ, ಇದು ಚಲೋ ಅದ ವೆರೈಟಿ. ನಂಗೆ ಇದು ವೆರೈಟಿ ಭಾಳ ಇಷ್ಟ ಆಯಿತು. ಇದ್ರದ್ದು ಸೀಡ್ಸು ಇಂದ ಹಾಕ್ಕೊಳ್ಬೇಕಂದ್ರೆ ಆಗಲಿಲ್ಲ ಸೀಡ್ಸಲ್ಲಿ. ಅಟ್ಲೀಸ್ಟ್ ನಾನು ಇದ್ರದ್ದು ಒಂದೊಂದೇ ಕಟ್ಟಿಂಗ್ ಆದರೂ ಹಾಕ್ಕೊಂಡು ಇದನ್ನು ಡಬಲ್ ಮಾಡ್ಕೋಬೇಕಂತ ಅಂದ್ಕೊಳಿಕತ್ತೀನಿ. ಯಾಕಂದರೆ ಇವು ಕಡಿಲಿಲ್ಲ ಅಂದರೆ ಗಾಳಿಗೆ ಏನಾಗ್ತಾವೆ ಗೊತ್ತಾ, ಉದ್ರಿ ಹಾರ್ಕೊಂಡು ಹೋಗ್ಬಿಡ್ತಾವೆ. ಆಲ್ಮೋಸ್ಟ್ ಇಲ್ಲಿ ಹಾರ್ತಾನೆ ಇದಾವೆ. ಸೊ ಇದು ಸಾಯಂಕಾಲದ ಹೊತ್ತು ಇನ್ನೇನು ಸೂರ್ಯ ಮುಳುಗ್ಲಿಕತ್ತಾನ.
ಒಂದಿಷ್ಟು ಗಾರ್ಡನ್ ಕೆಲಸಗಳನ್ನು ಇದ್ದಿದ್ದನ್ನು ಸಾಯಂಕಾಲ ಹೊತ್ತು ಈ ಥರ ನಾನು ಮಾಡ್ಕೋತಾನೆ ಇರ್ತೀನಿ. ಆಮೇಲೆ ಒಂದಿಷ್ಟು ಕೆಲಾಡಿಯಮ್ ಗಿಡಗಳು ನಿನ್ನೆ ಒಂದಿಷ್ಟು ತೊಗೊಂಡು ಹೋದರು. ನನ್ನ ಹತ್ರ ಇರೋ ಒಂದು ಸ್ವಲ್ಪ ಇವಾಗ ಕೆಲಾಡಿಯಮ್. ಅದಾದಮೇಲೆ ಇವು ಕಟಿಂಗ್ಸನ್ನು ಕೂಡ ಹಾಕೋತೀನಿ ನಾನು. ಇದು ಯೆಲ್ಲೋ ಕಲರ್ ಇದು. ಸೊ ಇವನು ಕಟಿಂಗ್ಸನ್ನು ಹಾಕ್ಕೊಂಡು ಇವಾಗ ನಾವು ಹೂಗಳನ್ನು ಬರ್ತವೆ ಈಗ ಸೀಸನ್ನು. ಇಲ್ಲಿ ನೋಡ್ರಿ ಈ ಥರ ಯೆಲ್ಲೋ ಕಲರ್ ಇದು ಸಾಕಷ್ಟು ಚಲೋ ಗಿಡ ಬೆಳೆದಿದೆ ಇದು. ಸೊ ಇದ್ರದ್ದು ಸಾಕಷ್ಟು ಕಲರ್ ಯಾವ್ಯಾವ ಇದಾವಲ್ಲ ಅದನ್ನೆಲ್ಲನೂ ನಾನು ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನೋಡಿರಿ ಇಷ್ಟೇ ಗಿಡಕ್ಕೆ ಹೆಂಗೆ ಬಂದವಂತು ಕನಕಾಂಬರಿ ಹೂ. ಸೊ ಎಲ್ಲನೂ ತಗೊಂಡು ಹೋಗ್ತೀನಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ.